ನಮಸ್ಕಾರ ದೇವರು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮನುಷ್ಯನ ಜೀವನ ಅನ್ನೋದ್ರಿ ನಾಯಕತೆ ಕೀಳಾಗಿರುತ್ತೆ ನೋಡ್ರಿ. ಯಾಕಂದ್ರೆ ರೀ ನಮ್ಗೆ ಕೆಲಸ ಸಿಗುತ್ತಕ ಒಂದು ಕೆಲಸ ಸಿಕ್ಕಿದ್ಮ್ಯಾಗ ಮತ್ತೊಂದು ಕೆಲಸ ಸಿಗೋಕ್ಕಿಂತ ಮೊದಲು ಬಿಡ್ರಿ ಮನ್ಯಾಗ ಅನ್ಕ ಚಪ್ಪಲಿ ಹೊಡೆದು ಬಿಟ್ರೆ ಬಾಕಿ ಏನು ಉಳಿದಿರಂಗಿಲ್ಲ ರೀ. ಎಲ್ಲ ಇರುತ್ತೆ ರೀ ನಮಗೆ. ಇನ್ನು ಹಂಗೆ ಹಿಂಗೆ ಮಾಡಿ ಹಂಗಾರೆ ಒಂದು ಎಲ್ರಿ ಅಂತ ಕೆಲಸ ಹಿಡ್ಕೊಂಡಿರ್ತೀವಿ ರೀ. ದಿನ ಕೆಲ್ಸಕ್ಕೆ ಹೋಗೋದು ಬರೋದು ಇಷ್ಟ ಇರ್ತದೆ ಕೆಲಸ ನಮ್ಮದು. ಜಾಸ್ತಿ ಏನು ಇರೋಂಗಿಲ್ಲ. ಖರೆ ಕೆಲಸ ಹೋಗಿ ಮಾಡಿ ಬಂದಾದ್ಮ್ಯಾಗ ಮನ್ಯಾಗ ಏನು ತಿಂದೆಯೋ ಇಲ್ಲೋ ಕುಡ್ದೆಯೋ ಇಲ್ಲೋ ಹಂಗೆ ಹಿಂಗೆ ಕೇಳೋರು ಯಾರೂ ಇರೋಂಗಿಲ್ಲ ರೀ. ಯಾಕಂದ್ರೆ ನಮ್ಮ ಜೀವನ ಅನ್ನೋದು ಒಂದು ಜೈಲು ಆಗಿಬಿಡತ್ತೆ ರೀ. ಏನಿಲ್ಲ ಎಲ್ಲ ಪ್ರತಿಯೊಬ್ಬರು ಮನ್ಯಾಗ ಕೇಳ್ರಿ ಇದೇ ಪರಿಸ್ಥಿತಿ ರೀ. ಎಲ್ಲರ ಮನ್ಯಾಗ ಬಾಯಾಗ ಬರ್ದು ಒಂದ ಮತ್ತು ದುಡ್ದು ಏನು ಮಾಡೋದು ರೀ. ರೀಸೆಂಟ್ಲಿ ಮಾಡಿ ನೋಡಿದಿಲ್ಲ ರೀ ಸಿ.ಜೆ. ರಾಯ್ ಅವರು ದುಡ್ಡನ್ನ ಎಷ್ಟು ಎಣಿಸ್ಲಾಕ ಅಷ್ಟು ಕೋಟಿ ಎಷ್ಟು ಕರೋಡ್ ಅಮೌಂಟ್ ಇತ್ತು ಅವ್ರು. ಸೊ ಅಂಥವ್ರನ್ನ ಸೂಸೈಡ್ ಮಾಡ್ಕೊಂಡಾರು. ಇನ್ನು ನೀವು ಯಾವ ಲೆಕ್ಕ ರೀ? ದುಡಿಬೇಕ್ರಿ. ಎಷ್ಟು ಬೇಕೋ ಅಷ್ಟು ದುಡ್ಡು ದುಡಿಬೇಕು. ಜಾಸ್ತಿ ದುಡಿಬಾರ್ದು ರೀ. ಜಾಸ್ತಿ ದುಡಿದ್ರು ನಷ್ಟನ, ಕಡಿಮೆ ದುಡಿದ್ರಿ ನಷ್ಟನ. ಸೊ ನೋಡಿ ಆರಾಮ್ ದುಡ್ರಿ. ಜಾಸ್ತಿನೂ ಬೇಡ ಕಡಿಮೆನೂ ಬೇಡ, ಒಂದು ಲೆಕ್ಕದಾಗ ಒಂದು ಮೀಡಿಯಮ್ದಾಗ ಇಡ್ರಿ ರೀ. ಸಿ.ಜೆ. ರಾಯ್ ಅಂತಕ್ಕ ಸುಟ್ಟರು ಸುಡೋಲ್ಲಷ್ಟು ಟ್ರಕ್ ಇತ್ತು, ದೊಡ್ಡ ಕಾರ್ ಗಾಡಿ, ದೊಡ್ಡ ಬಂಗಲೆ, ಬಂಗಾರ ಎಷ್ಟಿತ್ತೋ ಎಷ್ಟಿಲ್ಲೋ ಗೊತ್ತಿಲ್ಲ. ಮತ್ತೊಂದು ಮುಗದೊಂದು ಭಾಳ ಇತ್ತು ಅವ್ರು ಅಂತ್ಯಕ್ಕೆ. ಬಟ್ ಅಂಥವ್ರು ಸೂಸೈಡ್ ಮಾಡ್ಕೊಂಡಾರಂದ್ರೆ ನನಗೆ ಯಾಕೋ ಡೌಟ್ ಬರಲಾಯ್ತು ರೀ. ಅದು ಹಂಗೇನೋ ಹೇಳ್ತಾರೆ. ನಮ್ಮ ಪ್ರಕಾರ ಬಂದಿದ್ದು ಇನ್ಫಾರ್ಮೇಷನ್ ಅಂದ್ರೆ ನಾನು ನೋಡಿದ ಪ್ರಕಾರ ಅವ್ರೇನೋ ರಿವಾಲ್ವರ್ಲೇ ಸೂಸೈಡ್ ಮಾಡ್ಕೊಂಡು ಸತ್ತಾರ ಅಂತ ಹೇಳ್ತಾರೆ. ಬಟ್ ಯಾಕೆ ಆ ಥರ ಮಾಡ್ಕೊಂಡ್ರು ಅನ್ನೋದು ಗೊತ್ತಿಲ್ಲ. ಮತ್ತು ಅವರು ಇನ್ನೊಂದು ಅದೇನೋ ಇನ್ಕಮ್ ಟ್ಯಾಕ್ಸ್ದವ್ರು ರೈಡ್ ಹಾಕ್ತಾರೋ ಅದನ್ನು ತಂಜಿಕೇಶನ್ ಮಾಡ್ಕೊಂಡ್ರು ಅಂತ ಹೇಳ್ತಾರೆ ಒಬ್ಬರು. ಸೊ ಯಾರು ಕರೆನೋ ಯಾರು ಸುಳ್ಳು ಏನೋ ಗೊತ್ತಿಲ್ಲ ನಮಗೆ ಅನ್ಕೊಂಡು. ಸೊ ದುಡ್ಡು ಹೆಚ್ಚಾದ್ರೆ ಹಂಗಕೈತಿ, ಕಡಿಮೆ ಆದ್ರೆ ಹಂಗಕೈತಿ ನೋಡಿರಿ. ಒಂದು ಮೀಡಿಯಮ್ದಾಗ ಇರ್ಬೇಕು ರೀ. ದುಡ್ಡಿರಿ ಬೇಡಲ್ಲ, ದುಡ್ಲಿಕ್ಕೆ ಏನು ಬೇಡನಂಗಿಲ್ಲ. ಒಂದು ಮೀಡಿಯಮ್ದಾಗ ದುಡಿರಿ. ಹೆಚ್ಚು ಆಗ್ಬೇಕು, ಕಡಿಮೆನೂ ಆಗ್ಬಾರ್ದು. ಕಡಿಮೆ ಆದ್ರೂ ಲಾಸ, ಹೆಚ್ಚಾದ್ರೂ ನಾಸ. ಸೊ ಹಿಂಗೆ ಆಕೈತಿ ರೀ. ಹೆಚ್ಚಾದ್ರೆ ಹಿಂಗೆ ಆಕೈತಿ ನೋಡಿರಿ. ಆತಲ್ಲ ರೀ ಸಿ.ಜೆ. ರಾಯ್ ಐತ್ಲ ಆ ಥರ ಆಕೈತಿ. ಕಡಿಮೆ ಆದ್ರೆ ಮತ್ತು ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ನಡೆಯಂಗೆ ಇಲ್ಲ ರೀ. ಸೊ ಹಾಗಾಗಿ ನೋಡ್ಕಿಶನ್ ದುಡಿರಿ. ಜಾಸ್ತಿ ಬೇಡ, ಕಡಿಮೆನೂ ಬೇಡ, ಒಂದು ಲೆಕ್ಕದಾಗ ಒಂದು ಮೀಡಿಯಮ್ದಾಗ ಇಡ್ರಿ. ನಾನಂತರೂ 100 ವಿಡಿಯೋ ಟಾರ್ಗೆಟ್ ಹಾಕೊಂಡು ಡೈಲಿ ಒಂದೊಂದು ಬ್ಲಾಗ್ ಮಾಡ್ಬೇಕತ್ತೆ ದೇಶದಿಂದ. ಸೊ ನನ್ನ ಕಡೆಯಿಂದ ಎಷ್ಟು ಆಕೈತಿ ಅಷ್ಟು ಕಂಟೆಂಟ್ ಕೊಡ್ತಾನೆ. ಕೊಡಂಗಿಲ್ಲ ತನ್ನಂಗಿಲ್ಲ, ಕೊಡ್ತಾನು. ಬಟ್ ಬೆಳೆಸೋದು ಬಿಡೋದು ನಿಮ್ಮ ಹಂತಕ್ಕೆ ಇದ್ದಿದ್ದು. ಏನು ಬೆಳೆಸ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಅದು ನಾ ಏನು ಹೇಳೋಂಗಿಲ್ಲ. ಬಟ್ ನನ್ನ ಕಡೆದು ಏನು ಕಂಟೆಂಟ್ ಕೊಡ್ಬೇಕಾದ್ರೆ ಅದನ್ನು ಕೊಡ್ತಾನೆ, ಮಿಸ್ ಮಾಡೋಂಗಿಲ್ಲ. ಸೊ 100 ವಿಡಿಯೋ ಟಾರ್ಗೆಟ್ ಐತಿ, ಮಾಡ್ತಾನೆ, ಕಂಪ್ಲೀಟಾಗಿ ಬಿಡೋಂಗಿಲ್ಲ. ಸೊ ಯಾಕಂದ್ರೆ ಇವತ್ತು ನೈಟ್ 4 ಗಂಟೆಗೆಲ್ಲ 5 ಗಂಟೆಗೆ ನಾವು ಹೋಗ್ಬೇಕೈತಿ ಊರಿಗೆ, ತುಮಕೂರಕ್ಕೆ. ಸೊ ಕೆಲಸ ಮಾಡೋಕೆ ಅಲ್ಲಿ ಹೋಗ್ಬೇಕೈತಿ. ಅಲ್ಲಿ ವಿಡಿಯೋ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ. ಬಟ್ ಟಾರ್ಗೆಟ್ ಏನು 100 ವಿಡಿಯೋ ಟಾರ್ಗೆಟ್ ಇದೇ ಐತಿ. ಮಾಡ್ತಾನೆ, ಕಂಪ್ಲೀಟಾಗಿ ಬಿಡೋಂಗಿಲ್ಲ. ಸೊ ಇನ್ನು ಉಳ್ಕಿದ್ದು ಬಿಟ್ಟಿದ್ದು ನಿಮ್ಮ ಹತ್ರ ಮಾತು ಹೇಳ್ತಾನು. ಯಾವ ವ್ಯಕ್ತಿನ ಕೀಳಾಗಿ ನೋಡೋಕೆ ಹೋಗ್ಬೇಡ್ರಿ. ಯಾಕೆ ಗೊತ್ತನ್ರಿ, ಯಾವ ಟೈಮ್ದಾಗ ಏನಕ್ಕೈತಿ ಹೇಳಕ್ಕೆ ಬರಲ್ರಿ. ಇವತ್ತಿದ್ದಿದ್ದು ಮನುಷ್ಯ ನಾಳೆ ಇರೋಂಗಿಲ್ಲ ರೀ. ಹಂಗೆ ಚೇಂಜ್ ಆಗಿರ್ತಾನೆ. ಸೊ ಯಾರನ್ನೂ ಕೀಳಾಗಿ ನೋಡೋಕೆ ಹೋಗ್ಬೇಡ್ರಿ. ಯಾರನ್ನೂ ಒಂದು ಲೆವೆಲ್ದಾಗ ನೋಡಿರಿ ಅಷ್ಟೇ. ಇದೊಂದು ಮಾತು ಹೇಳೋದು ಬಿಟ್ಟು ಮಾತೇನು ಹೇಳೋಂಗಿಲ್ಲ. ಯಾಕೆ ಗೊತ್ತನ್ರಿ, ನೀವು ಕೀಳಾಗಿ ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಬಟ್ ಒಂದಿನ ಆ ವ್ಯಕ್ತಿ ನಿಮಗೆ ಅಂದ್ರೆ ಗಾಳಿಪಟಾಗ ಮ್ಯಾಲೆ ಹಾರಾಡ್ತಾನೆ ರೀ ಅವು. ಸೊ ಅದನ್ನು ನೀವು ತಲೆ ಎದ್ದು ನೋಡ್ಬೇಕಾಕೈತಿ ರೀ ಒಂದಿನ. ಸೊ ಆ ಮಾತು ಹೇಳತ್ತೇನೆ ರೀ ನಿಮಗೆ. ಸೊ ನಾ ಏನು ಇಲ್ಲಿ ಯಾರಿಗೂ ಮೋಟಿವೇಶನ್ ಮಾಡ್ಬೇಕು ಅನ್ನೋದು ಮಾತು ಉದ್ದೇಶ ಇಲ್ಲ ರೀ. ಸೊ ನಾ ಅನ್ಸಿಕೆ ಏನೈತಿ ಅದನ್ನ ಹೇಳಕತ್ತ. ಅವ್ನಂತ ಕಾರ್ ಗಾಡಿ ಐತಿ, ಅವ್ನಿಗೆ ದೊಡ್ಡ ಬಂಗ್ಲೆ ಐತಿ, ಅವ್ನ ಕಾಡು ಬಂಗಾರ ಐತಿ, ಅವ್ನ ಕರ್ಬಿ ಹಿಂಗೆ ಹಾಕೋತಾನೋ, ಹಿಂಗಿರ್ತಾನೋ ಹಂಗಿರ್ತಾನೋ, ಇದೆಲ್ಲ ಬಿಟ್ಬಿಡ್ರಿ. ನಿಮ್ಮ ಬಗ್ಗೆ ನೀವು ಮೊದಲು ವಿಚಾರ ಮಾಡ್ಕೊರಿ. ನೀವು ಹೆಂಗೆ ಇದಿರಲಿ ಹಂಗೆ ಮೊದಲು ನೋಡಿರಿ. ಮೊದಲು ನೀವು ಕಲೀರಿ. ಮೊದಲು ಅವ್ರು ಮಂದಿದ ಕಲ್ಸಕ್ಕೆ ಹೋಗ್ಬೇಡ್ರಿ. ಮೊದಲು ನೀವು ಸುಧಾರಾಗನಿ, ಆಮೇಲೆ ಅವ್ರು ಸುಧಾರಣೆ ಮಾಡಾಕತ್ತೀರಿ. ಸೊ ಟೈಮ್ ಅನ್ನೋದು ಎಲ್ಲರಿಗೆ ಬರ್ತೈತೆ ರೀ. ಇವತ್ತು ಟೈಮ್ ನೀವು ಖರಾಬ್ ಇರ್ಬೋದು ರೀ. ಅವ್ನು ಚಲೋ ಐತಿ, ನಾಳೆ ಒಂದಿನ ನಿಮ್ಮದು ಚಲೋ ಬರೋ ಟೈಮ್, ಅವ್ನದು ಕೆಟ್ಟ ಬರ್ಬೋದು. ಸೊ ಹಿಂಗಿರುತ್ತೆ ರೀ. ಆವಾಗ ಅದಕ್ಕೆ ಹೇಳ್ತೇನೆ ರೀ, ಯಾರು ಮೇಲೆ ಕೇಳಕ್ಕೆ ಬೇಡ್ರಿ. ಸೊ ಒಂದು ಲೆವೆಲಾಗಿ ಇದ್ಬಿಡ್ರಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋವರೆಗೂ. ಬಾಯ್.